ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PU ಅಕೌಂಟೆನ್ಸಿಯ ಈ ಸೀರೀಸ್ನ ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ದಟ್ ಈಸ್ ಥರ್ಡ್ ಚಾಪ್ಟರಿಂದ ರಿಟೈರ್ಮೆಂಟಿಂದ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮನ್ನು ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ನಾವು ಈ ಸೀರೀಸ್ನ ಹಿಂದಿನ ಪಾರ್ಟಲ್ಲಿ ಕೂಡ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಅದರಲ್ಲಿ ನಾವು ಕ್ವಶನ್ ಬ್ಯಾಂಕಿನ 11th ಪ್ರಾಬ್ಲಮ್ ಅಂದರೆ ಮಹೇಶ್ ಸುರೇಶ್ ಸಂದೇಶ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಇದರಲ್ಲಿ ನ್ಯೂ ಫಾರ್ಮಿನ ಕ್ಯಾಪಿಟಲ್ ಎಷ್ಟಕ್ಕೆ ಫಿಕ್ಸ್ ಆಗಿದೆ ಅನ್ನುವಂಥ ಒಂದು ನಂಬರನ್ನು ಕೊಟ್ಟಿದ್ರು ಅಲ್ವಾ, 80,000 ಅಂತ ಹೇಳಿ. ಸೊ ಈ ಥರ ಇದ್ದಾಗ ತುಂಬ ಸುಲಭವಾಗಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟನ್ನು ಮಾಡ್ಬೋದು. ಬಟ್ ನಾನಿವತ್ತು ತೊಗೊಂಡಿರುವಂಥ 8th ಪ್ರಾಬ್ಲಮ್ ಆಕಾಶ್ ಪ್ರಕಾಶ್ ಆ್ಯಂಡ್ ವೆಂಕಟೇಶ್, ಈ ಪ್ರಾಬ್ಲಮಲ್ಲಿ ಸ್ವಲ್ಪ ಟ್ರಿಕ್ಕಿ ಆಗಿದೆ ನೋಡಿ. ಇದರಲ್ಲಿ ಯಾವುದೇ ನ್ಯೂ ಕ್ಯಾಪಿಟಲನ್ನು ಮೆನ್ಷನ್ ಮಾಡಿಲ್ಲ. ಅಂದರೆ ನಾವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು ನ್ಯೂ ಕ್ಯಾಪಿಟಲ್ ಎಷ್ಟಾಗುತ್ತೆ ಅಂತ ಹೇಳಿ. ಆ ಥರ ಫೈಂಡ್ ಔಟ್ ಮಾಡಿಕೊಂಡು ಕ್ಯಾಪಿಟಲನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಈ ಥರ ಟ್ರಿಕ್ಕಿ ಕೊಟ್ಟಾಗ ಯಾವ ರೀತಿ ಮಾಡೋದು, ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋದು ಅನ್ನೋದನ್ನು ನಾನಿವತ್ತು ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಈ ಥರ ರಿಟೈರ್ಮೆಂಟ್ ಪ್ರಾಬ್ಲಮಲ್ಲಿ, ಅದರಲ್ಲೂ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮಲ್ಲಿ ನಾನು ಹೇಳಿದ ಹಾಗೆ ಟ್ರಾನ್ಸ್ಫರ್ ಎಂಟ್ರಿ ಮೊದಲು ಮಾಡಿಕೊಂಡು ಆಮೇಲೆ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ಗಳಿಗೆ ಎರಡೆರಡು ಇಫೆಕ್ಟ್ಗಳನ್ನ ಕೊಡ್ತಾ ಹೋಗುವಂಥ ಮೆಥಡ್ ಇದೆಯಲ್ಲ, ಅದನ್ನು ಫಾಲೋ ಮಾಡೋದ್ರಿಂದ ತುಂಬ ಈಸಿಯಾಗಿ ಮೊದಲನೇ ಸಲಕ್ಕೆ ಟ್ಯಾಲಿ ಮಾಡ್ಬೋದು. ಲಾಜಿಕ್ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಹಾಗಾಗಿ ಈ ಥರದ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಶನ್ ಇದೆ, ಆಕಾಶ್ ಪ್ರಕಾಶ್ ಆ್ಯಂಡ್ ವೆಂಕಟೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ಪ್ರಪೋರ್ಷನ್ ಆಫ್ 1/2, 1/6 ಆ್ಯಂಡ್ 1/3 ಅಂತ ಇದೆ ಅಲ್ವಾ. ಈ ಥರ ಪ್ರಪೋರ್ಷನಲ್ಲಿ ಕೊಟ್ಟಾಗ ನಾವು ಮೊದಲಿಗೆ ಅದನ್ನು ರೇಷಿಯೋಗೆ ಕನ್ವರ್ಟ್ ಮಾಡ್ಕೋತೀವಿ. ಸೊ ರೇಷಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಅಂದರೆ ವೆರಿ ಸಿಂಪಲ್. ಸೊ ಇಲ್ಲಿ 1/2, 1/6 ಮತ್ತು 1/3 ಇದೆ ಅಲ್ವಾ. ಅಂದರೆ ಡಿನಾಮಿನೇಟರ್ಗಳು, ಭಾಜಕಗಳು ಬೇರೆ ಬೇರೆ ನಂಬರ್ ಇದೆ. ರೇಷಿಯೋಗೆ ಕನ್ವರ್ಟ್ ಮಾಡೋದಿದ್ರೆ ಇದನ್ನು ಈಕ್ವಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ 2, 6, 3 ಈ ಮೂರು ಟೇಬಲ್ಸ್ಗಳಲ್ಲಿ, ಇದರ ಮೂರು ಮಗ್ಗಿಯಲ್ಲಿ ಬರುವಂಥ ಕಾಮನ್ ನಂಬರ್ ಯಾವುದು? 6 ಅಲ್ವಾ. ಸೊ 2 3s 6, 3 2s 6, 6 1s 6. ಹಾಗಾಗಿ ಇದನ್ನು ನಾವು ಕಾಮನ್ ಆಗಿ ತಗೋತೀವಿ 6ಅನ್ನು. ಆ್ಯಂಡ್ ಕೆಳಗಡೆ ನಂಬರಿಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ ನೋಡಿ. 2 3s 6 ಅಥವಾ 2 3 6. ಹಾಗಾಗಿ ಮೇಲ್ಗಡೆ ನಂಬರಿಗೆ ಕೂಡ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ. 1 3s 3 ಆಯಿತು. ಹಾಗೆ 6 1s 6 ಆಗುತ್ತೆ. ಸೊ ಮೇಲ್ಗಡೆ ನಂಬರಿಗೂ ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ವಿ. 1 1s 1. ಹಾಗೆ 3 2s 6 ಅಥವಾ 3 2 6. ಹಾಗಾಗಿ ಮೇಲ್ಗಡೆ ನಂಬರಿಗೂ 2ರಿಂದ ಮಲ್ಟಿಪ್ಲೈ ಮಾಡ್ತೀವಿ. 1 2 2. ಅಲ್ಲಿಗೆ 3:1:2 ಆಗುತ್ತೆ ನಮ್ಮ ರೇಷೋ. ಈ ಥರ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಗೇನ್ ರೇಷೋ ಅಥವಾ ನ್ಯೂ ರೇಷೋ ಕ್ಯಾಲ್ಕುಲೇಷನ್ಗಳಲ್ಲಿ ನಮಗೆ ಈ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಪ್ರಪೋರ್ಷನ್ ಕೊಟ್ಟಾಗ. ಬಟ್ ಈ ಥರದ ಪ್ರಾಬ್ಲಮಲ್ಲಿ ನಾವು ಕನ್ವರ್ಟ್ ಮಾಡಿಕೊಂಡ್ರೆ ನಮಗೆ ಅಮೌಂಟ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಯಾರು ರಿಟೈರ್ ಆಗ್ತಾ ಇದ್ದಾರೆ ನೋಡಿ, ವೆಂಕಟೇಶ್ ರಿಟೈರ್ಸ್ ಅಂತ ಕೊಟ್ಟಿದ್ದಾರೆ. ಅಂದಮೇಲೆ ಥರ್ಡ್ ಪಾರ್ಟ್ನರ್, ಈ ಥರ್ಡ್ ಪಾರ್ಟ್ನರ್ ಶೇರ್ ಎಷ್ಟಾಗುತ್ತೆ? 2/6. ಹಾಗೆ ನಮಗೆ ಇಲ್ಲೊಂದಷ್ಟು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅದೇ ರೀತಿ ಅಡ್ಜಸ್ಟ್ಮೆಂಟ್ಗಳಿವೆ. ಆ್ಯಂಡ್ ಇಲ್ಲಿ ನಾನು ಎಲ್ಲ ಫಾರ್ಮ್ಯಾಟ್ಗಳನ್ನ ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಿತ್ ಸಫಿಷಿಯೆಂಟ್ ಸ್ಪೇಸಸ್. ಎಲ್ಲದಕ್ಕೂ ಡೆಬಿಟ್ ಕ್ರೆಡಿಟ್ಗಳನ್ನು ಮೆನ್ಷನ್ ಮಾಡ್ತೀವಿ, ಅಮೌಂಟಿಗೆ ರುಪೀಸನ್ನು ಮೆನ್ಷನ್ ಮಾಡ್ತೀವಿ. ಸೊ ಹಾಗೆ ಇಲ್ಲಿ ಕ್ಯಾಶ್ ಅಕೌಂಟನ್ನು ನಾನು ಎಕ್ಸ್ಟ್ರಾ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೆಲವರು ಬ್ಯಾಲೆನ್ಸ್ ಶೀಟಲ್ಲಿ ಡೈರೆಕ್ಟಾಗಿ ಅಡ್ಜಸ್ಟ್ ಮಾಡ್ತಾರೆ. ಬಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಬ್ಯಾಲೆನ್ಸ್ ಶೀಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕಿಂತ ಸಪ್ರೇಟಾಗಿ ಒಂದು ಅಕೌಂಟನ್ನು ಹಾಕೊಂಡ್ರೆ ತುಂಬ ಈಸಿಯಾಗಿ ಕನ್ಫ್ಯೂಷನ್ ಇಲ್ಲದೇ ಸಾಲ್ವ್ ಮಾಡ್ಬೋದಾಗಿರುತ್ತೆ. ಅದಕ್ಕೋಸ್ಕರ ನಾನು ಕ್ಯಾಶ್ ಅಕೌಂಟನ್ನು ಹಾಕೊಂಡಿದ್ದೀನಿ. ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ಕ್ಯಾಶ್ ಅಕೌಂಟ್ ಆದರೆ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ಕೋತೀವಿ. ಸೊ ಬ್ಯಾಂಕ್ ಅಕೌಂಟ್ ಆದರೆ ಬ್ಯಾಂಕ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೋತೀವಿ. ಇಲ್ಲಿರುವಂಥದ್ದು ಕ್ಯಾಶ್ ಅಕೌಂಟ್ ಆಗಿರೋದ್ರಿಂದ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀನಿ. ಅದೇ ರೀತಿ ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ಕೋತೀವಿ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಆನ್ ರಿಟೈರ್ಮೆಂಟ್ ಡೇಟ್. ಸೊ ರಿಟೈರ್ಮೆಂಟ್ ಆಗ್ತಾ ಇರೋದು 1/4/2024ಗೆ, ಆ ಡೇಟಿಗೆ ಹಾಕಿದ್ದೀನಿ. ಹಾಗೆ ಆಫ್ಟರ್ ರಿಟೈರ್ಮೆಂಟ್ ಅಂತ ಬರ್ಕೋತೀವಿ. ಹಾಗೆ ಬ್ಯಾಲೆನ್ಸ್ ಶೀಟಲ್ಲಿ ಡೆಬಿಟ್ ಕ್ರೆಡಿಟ್ ಸೈಡ್ ಇರೋದಿಲ್ಲ, ಲ್ಯಾಬಿಲಿಟಿ ಮತ್ತು ಅಸೆಟ್ ಸೈಡ್ ಅಂತ ಹೇಳ್ತೀವಿ. ಇದಿಷ್ಟು. ಹಾಗೆಯೇ ವರ್ಕಿಂಗ್ ನೋಟ್ಗಳಿಗೆ ನಾನೊಂದಷ್ಟು ಸ್ಪೇಸನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಆಗೋದ್ರಿಂದ ಒಂದಷ್ಟು ವರ್ಕಿಂಗ್ ನೋಟ್ಸ್ಗಳು ಬರುತ್ತೆ. ಈ ಮೆಥಡಲ್ಲಿ ಮೊದಲನೇ ಸ್ಟೆಪ್ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಅಡ್ಜಸ್ಟ್ಮೆಂಟ್ಗಳು ಯಾವ್ಯಾವ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗೆ ಅಡ್ಜಸ್ಟ್ ಆಗಿ ಹೋಗುತ್ತೆ ಅನ್ನೋದನ್ನು ಮಾರ್ಕ್ ಮಾಡ್ಕೋತೀವಿ. ಸೊ ಮೊದಲನೇದು ಫ್ರೀ ಹೋಲ್ಡ್ ಪ್ರಿಮೈಸಸ್ ಆ್ಯಂಡ್ ಸ್ಟಾಕ್ ಆರ್ ಅಪ್ರಿಸಿಯೇಟೆಡ್ ಅಂತ ಇದೆ. ಸೊ ಫ್ರೀ ಹೋಲ್ಡ್ ಪ್ರಿಮೈಸಸ್ ಮತ್ತು ಸ್ಟಾಕ್ ಮೇಲೆ ಒಂದೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ರೀತಿ ಮಷಿನರಿ ಆ್ಯಂಡ್ ಫರ್ನಿಚರ್ ಆರ್ ಟು ಬಿ ಡೆಪ್ರಿಸಿಯೇಟೆಡ್ ಅಂತ ಕೊಟ್ಟಿದ್ದಾರೆ. ಮಷಿನರಿ ಮತ್ತು ಫರ್ನಿಚರ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ ಚಿಕ್ಕದಾಗಿ. ಹಾಗೆಯೇ ಬ್ಯಾಡ್ ಡೆಟ್ಸ್ ಪ್ರೊವಿಷನ್ ಇಸ್ ಟು ಬಿ ಇನ್ಕ್ರೀಸ್ಡ್ ಟು 1500 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಡೆಟರ್ಸ್ ಮೇಲೆ ಅಥವಾ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಇಲ್ಲಿದೆ ನೋಡಿ, ಡೆಟರ್ಸಲ್ಲಿ ಮೈನಸ್ ಆಗಿದೆ. ಸೊ ಇದರ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಗುಡ್ ವಿಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದೆ, ಇದು ಯಾವುದರಲ್ಲೂ ಮಾರ್ಕ್ ಆಗೋದಿಲ್ಲ, ಸಪ್ರೇಟ್ ಐಟಮ್ ಆಗಿ ತೋರಿಸ್ತೀವಿ. ಹಾಗೆ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ರಿಲೇಟೆಡ್ ಇದೆ, ಇದು ಕೂಡ ಯಾವುದೇ ಐಟಮ್ಸ್ಗಳಲ್ಲಿ ಅಡ್ಜಸ್ಟ್ ಆಗೋದಿಲ್ಲ, ಸಪ್ರೇಟ್ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಈ ಸ್ಟೆಪ್ ಆದ ನಂತರ ಈಗ 1 by 1 ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳನ್ನು ನಾವು ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಮೊದಲಿಗೆ ನಾವು ಲ್ಯಾಬಿಲಿಟಿ ಸೈಡ್ ಐಟಮ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಲಾಜಿಕ್ ಅಂತೂ ಈ ಹಿಂದಿನ ಪಾರ್ಟ್ಗಳಲ್ಲಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಲ್ಯಾಬಿಲಿಟಿ ಸೈಡ್ ಐಟಮ್ಸ್ ಗೋಸ್ ಟು ಕ್ರೆಡಿಟ್ ಸೈಡ್ ಆಫ್ ಎನಿ ಅಕೌಂಟ್ ಆರ್ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಿಗೆ ಹೋಗುತ್ತೆ. ಸೊ ಇಲ್ಲಿ ಔಟ್ಸೈಡರ್ ಲಯಬಿಲಿಟಿಗಳು ಹೊಸ ಬ್ಯಾಲೆನ್ಸ್ ಶೀಟ್ಗೆ ಹೋದ್ರೆ, ಪಾರ್ಟ್ನರ್ ರಿಲೇಟೆಡ್ ಲಯಬಿಲಿಟಿಗಳು ಪಾರ್ಟ್ನರ್ಸಿನ ಕ್ಯಾಪಿಟಲ್ ಅಕೌಂಟಿನ ಕ್ರೆಡಿಟ್ ಸೈಡ್ಗೆ ಎಂಟ್ರಿ ಆಗುತ್ತೆ. ಇಲ್ಲಿ ಪಾರ್ಟ್ನರ್ ರಿಲೇಟೆಡ್ ಲಯಬಿಲಿಟಿ ಅಂದ್ರೆ 3 ಐಟಮ್ಗಳು ಇರುತ್ತಲ್ವಾ. ಸೊ ಒಂದು ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್, ಮತ್ತೊಂದು ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್,
ಹಾಗೆ ಪಿ ಆ್ಯಂಡ್ ಎಲ್ ಅಕೌಂಟ್. ಇದರಲ್ಲಿ ಯಾವ್ಯಾವ್ದು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ರಿಸರ್ವ್ಸ್ ಇದೆ, ಕ್ಯಾಪಿಟಲ್ ಅಕೌಂಟ್ ಇದೆ, ಹಾಗೆ ಪಿ ಆ್ಯಂಡ್ ಎಲ್ ಅಕೌಂಟ್ ಅನ್ನೋಂಥದ್ದು ಕೆಲವು ಸಲ ಲಯಬಿಲಿಟಿ ಸೈಡಲ್ಲಿ ಇರುತ್ತೆ, ಕೆಲವು ಸಲ ಅಸೆಟ್ ಸೈಡಲ್ಲಿ ಇರುತ್ತೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪಿ ಆ್ಯಂಡ್ ಎಲ್ ಅಕೌಂಟ್ ಎಲ್ಲಾದರೂ ಇದೆಯಾ ಅಂತ ಹೇಳಿ. ಈ ಪ್ರಾಬ್ಲಮಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಇಲ್ಲ. ಸೊ ಲಯಬಿಲಿಟಿ ಸೈಡಲ್ಲಿರುವಂಥ ರಿಸರ್ವ್ಸ್ ಮತ್ತು ಕ್ಯಾಪಿಟಲ್ ಅಕೌಂಟನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಸೈಡಿಗೆ ಹಾಕ್ತೀವಿ. ಈ ರೀತಿ ಕ್ಯಾಪಿಟಲ್ ಬ್ಯಾಲೆನ್ಸಿಗೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ. ಹಾಗೆ ರಿಸರ್ವ್ಸನ್ನು 3:1:2 ಅವರ ಓಲ್ಡ್ ರೇಷೋದಲ್ಲಿ ಆಲ್ ಪಾರ್ಟ್ನರ್ಸ್ಗೆ ಶೇರ್ ಮಾಡ್ತೀವಿ. ಅಡ್ಮಿಷನಲ್ಲಿ ಇಬ್ಬರಿಗೆ ಶೇರ್ ಮಾಡ್ತೀವಿ, ಬಟ್ ರಿಟೈರ್ಮೆಂಟಲ್ಲಿ 3 ಜನರಿಗೆ ಶೇರ್ ಮಾಡ್ತೀವಿ. ಈಗ ಪಿ ಆ್ಯಂಡ್ ಎಲ್ ಅಕೌಂಟ್ ಏನೂ ಇಲ್ಲ ಇಲ್ಲಿ. ಹಾಗಾಗಿ ಉಳಿದಂಥ ಔಟ್ಸೈಡರ್ ಲಯಬಿಲಿಟಿ, ಬಿಲ್ಸ್ ಪೇಯಬಲ್ ಮತ್ತು ಸೆಂಟ್ರಿ ಕ್ರೆಡಿಟರ್ಸನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಲ್ಲಿ ಹಾಕ್ತೀವಿ. ಹಾಗೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ರೆ ಇನ್ನರ್ ಕಾಲಮಲ್ಲಿ ಇಟ್ಕೋತೀವಿ. ಇದು ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲ ನೋಡಿ, ಹಾಗಾಗಿ ಡೈರೆಕ್ಟ್ ಆಗಿ ಔಟರ್ ಕಾಲಮಲ್ಲಿ ತಗೋಬಹುದು. ಈ ರೀತಿಯಾಗಿ ಎಂಟ್ರಿ ಮಾಡ್ಕೊಂಡ್ವಿ. ಈಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಅಸೆಟ್ ಸೈಡ್ ಐಟಮ್ಸ್ಗಳನ್ನ 1 by 1 ಟ್ರಾನ್ಸ್ಫರ್ ಮಾಡ್ತೀವಿ. ಆ್ಯಂಡ್ ಇದರಲ್ಲಿ ಲಾಜಿಕ್ ಸಿಂಪಲ್. ಅಸೆಟ್ ಸೈಡ್ ಐಟಮ್ಸ್ ಗೋಸ್ ಟು ಡೆಬಿಟ್ ಸೈಡ್ ಆಫ್ ಎನಿ ಅಕೌಂಟ್. ಯಾವುದೇ ಅಕೌಂಟಲ್ಲಿ ಡೆಬಿಟ್ ಸೈಡ್ಗೆ ಎಂಟ್ರಿ ಆಗುತ್ತೆ, ಇಲ್ಲಾಂದರೆ ನ್ಯೂ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡ್ಗೆ ಎಂಟ್ರಿ ಆಗಬೇಕು. ಸೊ ಇದರಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಏನಾದರೂ ಕೊಟ್ಟಿದ್ರೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ ಅಂತ ಆಗಲೇ ಹೇಳಿದೆ. ಅದನ್ನು ಡೆಬಿಟ್ ಸೈಡ್ಗೆ ತಗೋಬೇಕು. ಹಾಗೆ ಓಲ್ಡ್ ರೇಷೋದಲ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಪಿ ಆ್ಯಂಡ್ ಎಲ್ ಅಕೌಂಟ್ ಇಲ್ಲ. ಕ್ಯಾಶ್ ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಸಪ್ರೇಟ್ ಆಗಿ, ಹಾಗಾಗಿ ಅದರಲ್ಲಿ ಬ್ಯಾಲೆನ್ಸ್ ತಗೋತೀವಿ. ಈ ಕ್ಯಾಶ್ ಅಕೌಂಟ್ ಬಿಟ್ಟು ಉಳಿದೆಲ್ಲ ಅಸೆಟ್ಗಳನ್ನು ನಾವು 1 by 1 ನ್ಯೂ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಸೊ ಸಪೋಸ್ ಇಲ್ಲಿ ಅಡ್ಜಸ್ಟ್ಮೆಂಟ್ಗಳಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ರೆ ಅದನ್ನು ಇನ್ನರ್ ಕಾಲಮಲ್ಲಿ ಇಟ್ಕೊಂಡು 1 ಲೈನನ್ನು ಬಿಟ್ಕೋತೀವಿ. ಅಡ್ಜಸ್ಟ್ಮೆಂಟ್ ಇಲ್ಲ ಅಂತಂದರೆ ಔಟರ್ ಕಾಲಮಿಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಈ ರೀತಿಯಾಗಿ ನಾವು 1 by 1 ಟ್ರಾನ್ಸ್ಫರ್ ಮಾಡ್ಕೋತೀವಿ. ಇಲ್ಲಿ ಸೆಂಟ್ರಿ ಡೆಟರ್ಸ್ಗೆ ಯಾವ ರೀತಿ ಎಂಟ್ರಿ ಹಾಕೋಬೇಕು ನೋಡ್ಕೊಳ್ಳಿ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಹಾಕೊಂಡಿದ್ದೀನಿ. ಲೆಸ್ PBD 1000 ಇದೆಯಲ್ಲ, ಅದನ್ನು ಈ ರೀತಿ ಹಿಂದ್ಗಡೆ ಬ್ರಾಕೆಟಲ್ಲಿ ಇಟ್ಕೋತೀವಿ, ಕೆಳಗಡೆ ಬರೆಯಲ್ಲ. ಯಾಕಂದರೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಇದಕ್ಕೆ ಪ್ಲಸ್ಸೋ ಮೈನಸ್ಸೋ ಆಗೋದಿದೆ, ಇನ್ಕ್ರೀಸೋ ಡಿಕ್ರೀಸೋ ಆಗೋದಿದೆ. ಹಾಗಾಗಿನೇ ಈ ರೀತಿಯಾಗಿ ಬರ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡ್ದೇ ಹಾಗೆ ಇಟ್ಕೊಳ್ತೀವಿ. ಇದೆಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳಿಗೆ ಒಂದೊಂದು ಕಡೆ ಅಷ್ಟೇ ಎಂಟ್ರಿ ಕೊಡಬೇಕಾಗಿರೋದ್ರಿಂದ ಈ PBDಗೆ ಒಂದು ಕಡೆ ನಾವು ಎಂಟ್ರಿ ಕೊಡ್ತೀವಿ. ಇದು ಓಲ್ಡ್ PBD ಆಗಿರುತ್ತೆ. ಇದಕ್ಕೆ ನ್ಯೂ PBDಗೆ ಏನು ಅಡ್ಜಸ್ಟ್ಮೆಂಟ್ ಬರುತ್ತೆ ಅನ್ನೋದನ್ನು ನಾವು ಮುಂದೆ ಅಡ್ಜಸ್ಟ್ಮೆಂಟ್ಗಳಲ್ಲಿ ನೋಡೋಣ. ಅಲ್ಲಿಗೆ ಇದೆಲ್ಲ ಐಟಮ್ಗಳು ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ಲಾಸ್ಟ್ ಐಟಮ್ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಕ್ಯಾಶ್ ಅಕೌಂಟ್ ಅಲ್ಲಿ ತೋರಿಸೋಣ. ಆಸ್ ಇಟ್ ಈಸ್ ಇನ್ ಅಸೆಟ್ ಸೈಡ್, ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಡೆಬಿಟ್ ಸೈಡ್ ಆಫ್ ಕ್ಯಾಶ್ ಅಕೌಂಟ್. ಈ ರೀತಿಯಾಗಿ 6000 ಬ್ಯಾಲೆನ್ಸ್ ಅನ್ನ ನಾವು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟಿನ ಎಲ್ಲ ಐಟಮ್ಸ್ಗಳಿಗೆ ಒಂದು ಕಡೆ ಎಂಟ್ರಿ ಆಗಿದೆ. ಈಗ ಅಡ್ಜಸ್ಟ್ಮೆಂಟ್ಗೆ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಪ್ರತಿಯೊಂದಕ್ಕೂ ಕೂಡ ಎರಡೆರಡು ಕಡೆ ಇಫೆಕ್ಟ್ ಇರುತ್ತೆ. ಇಲ್ಲಿ ನಮಗೆ ಮೊದಲಿಗೆ ಅಸೆಟ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಅಸೆಟ್ ಅಥವಾ ಲಯಬಿಲಿಟಿ ವ್ಯಾಲ್ಯೂ ಹೆಚ್ಚು ಕಡಿಮೆ ಆದರೆ ಅಥವಾ ಹೊಸ ಲಯಬಿಲಿಟಿ ಅಸೆಟ್ಗಳು ಕ್ರಿಯೇಟ್ ಆದರೆ ಅದೆಲ್ಲವನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ ಅಲ್ವಾ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ರೂಲ್ ಸಿಂಪಲ್. ಲಾಸಸ್ ಆದರೆ ಡೆಬಿಟ್ ಮಾಡ್ತೀವಿ, ಪ್ರಾಫಿಟ್ ಆದರೆ ಕ್ರೆಡಿಟ್ ಮಾಡ್ತೀವಿ. ಇದರಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ, ಫ್ರೀ ಹೋಲ್ಡ್ ಪ್ರಿಮೈಸಸ್ ಆ್ಯಂಡ್ ಸ್ಟಾಕ್ ಆರ್ ಟು ಬಿ ಅಪ್ರಿಸಿಯೇಟೆಡ್ ಬೈ 20% ಆ್ಯಂಡ್ 15% ಇದೆ. ಇದೆರಡೂ ಕೂಡ ಅಪ್ರಿಸಿಯೇಷನ್ ಆಗ್ತಾ ಇರೋದ್ರಿಂದ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ನಮಗೆ ಪ್ರಾಫಿಟ್ ಆದ ಹಾಗಾಗುತ್ತೆ. ಹಾಗಾಗಿ ಕ್ರೆಡಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಈ ರೀತಿಯಾಗಿ ಎಂಟ್ರಿ ಮಾಡ್ಕೊಂಡ್ವಿ ನೋಡಿ. ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಹಾಗಾಗಿ ಓಲ್ಡ್ ವ್ಯಾಲ್ಯೂ ಏನಿತ್ತಲ್ಲ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಪ್ರಿಮೈಸಸ್ ಮೇಲೆ 40,000 ಇತ್ತು, ಅದ್ರ ಮೇಲೆ 20% ಹೇಳಿದ್ದಾರೆ. ಹಾಗೆ ಸ್ಟಾಕ್ ಮೇಲೆ 15% ಹೇಳಿದ್ದಾರೆ ಆನ್ 20,000. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಇದಕ್ಕೆ ಇನ್ನೊಂದು ಇಫೆಕ್ಟ್ ಅನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡ್ತೀವಿ. ಇಲ್ಲಿ ಯಾವ ಅಮೌಂಟ್ ತಗೊಂಡಿದ್ದೀವೋ ಅದಕ್ಕೇನೆ ಇನ್ನೊಂದು ಇಫೆಕ್ಟ್ ಇರುತ್ತೆ. ಸೊ ಎರಡು ಕೂಡ ಅಪ್ರಿಸಿಯೇಷನ್ ಆಗಿರೋದ್ರಿಂದ ಇನ್ಕ್ರೀಸ್ ಆದಾಗಾಯ್ತು. ಹಾಗಾಗಿ ಅಸೆಟ್ ಅಲ್ಲಿ ನಾವು ಆಡ್ ಮಾಡಿ ತಗೋತೀವಿ. ಈ ರೀತಿಯಾಗಿ ಆಡ್ ಮಾಡಿ ತಗೊಂಡ್ವಿ. ಅಲ್ಲಿಗೆ 2 ಇಫೆಕ್ಟ್ ಆಯಿತು. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಮಷಿನರಿ ಆ್ಯಂಡ್ ಫರ್ನಿಚರ್ ಆರ್ ಟು ಬಿ ಡೆಪ್ರಿಸಿಯೇಟೆಡ್ ಬೈ 10% ಈಚ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಅಸೆಟ್ಗಳ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ ನಮ್ಮ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ನಮಗೆ ಲಾಸ್ ಆದಾಗಾಯ್ತು. ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಈ ಥರ ಎಂಟ್ರಿ ಮಾಡ್ಕೊಂಡ್ವಿ ನೋಡಿ. ಇಲ್ಲಿ ಎರಡಕ್ಕೂ 10% ಅಂತ ಕೊಟ್ಟಿದ್ರು. ಸೊ ಫರ್ನಿಚರ್ 15,000 ಹಾಗೆ ಮಷಿನರಿ 30,000. ಅದರ ಮೇಲೆ 10% ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು ಇಫೆಕ್ಟ್ ಆಗಿದೆ. ಈ ಇದೆರಡಕ್ಕೂ ಕೂಡ ಇನ್ನೊಂದು ಇಫೆಕ್ಟ್ ಅನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ತೀವಿ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಬಂದಿರುವಂತಹ ಸೇಮ್ ಅಮೌಂಟ್ಗೆ ನಾವು ಇನ್ನೊಂದು ಇಫೆಕ್ಟ್ ಅನ್ನು ಕೊಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಮಷಿನರಿ ಮತ್ತು ಫರ್ನಿಚರ್ ಅಲ್ಲಿ ಡೆಪ್ರಿಸಿಯೇಷನ್ ಅನ್ನು ಲೆಸ್ ಮಾಡಿ ತಗೋತೀವಿ. ಆ್ಯಂಡ್ ಮೈನಸ್ ಇರೋದ್ರಿಂದ ನಾವು ಬ್ರಾಕೆಟಲ್ಲಿ ಇಟ್ಕೋತೀವಿ ಮೈನಸ್ ಫಿಗರ್ಗಳನ್ನು. ಹಾಗೆ ಇನ್ನರ್ ಕಾಲಮಿಂದ ಔಟರ್ ಕಾಲಮಿಗೆ ಟ್ರಾನ್ಸ್ಫರ್ ಮಾಡುವಾಗ ಕೆಳಗಡೆ ಒಂದು ಲೈನ್ ಹಾಕಿ ಕ್ಲೋಸ್ ಮಾಡಿ ಔಟರ್ ಕಾಲಮಿಗೆ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಬ್ಯಾಡ್ ಡೆಟ್ ಪ್ರೊವಿಷನ್ ಇಸ್ ಟು ಬಿ ಇನ್ಕ್ರೀಸ್ ಟು 1500 ಅಂತ ಇದೆ ನೋಡಿ. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಓಲ್ಡ್ PBD ಇದೆ 1000 ರೂಪೀಸ್. ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಅದನ್ನು 1500ಗೆ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದಿರುವಂಥದ್ದು ಇನ್ಕ್ರೀಸ್ಡ್ ಟು ಅಂತ, ಇನ್ಕ್ರೀಸ್ಡ್ ಬೈ ಅಂತ ಕೊಟ್ಟರೆ ಇಲ್ಲಿ ಏನು ಅಮೌಂಟ್ ಕೊಟ್ಟಿದ್ದಾರೋ ಅದನ್ನು ಡೈರೆಕ್ಟಾಗಿ ತೊಗೋತೀವಿ. ಬಟ್ ಇನ್ಕ್ರೀಸ್ಡ್ ಟು ಅಂತ ಕೊಟ್ಟಾಗ ಇದರ ಅರ್ಥ ಏನು, 1500ಗೆ ಅದನ್ನು ಏರಿಸಬೇಕು ಅಂತ. ಸೊ ಹಾಗಾಗಿ ನಾವು ಈ ಆಲ್ರೆಡಿ ಇರುವಂಥ 1000 ರೂಪೀಸ್ ಬಿಟ್ಟು ಇನ್ನೂ ಎಷ್ಟು ಎಕ್ಸ್ಟ್ರಾ ಏರಿಸಬೇಕು ಅನ್ನೋದನ್ನು ನೋಡಬೇಕಾಗತ್ತೆ. ಸೊ 1000 ಇರೋದು 1500 ಆಗಬೇಕಂದ್ರೆ ಓನ್ಲಿ 500 ರೂಪೀಸನ್ನು ಏರಿಸಿದ್ರೆ ಸಾಕಲ್ವಾ. ಹಾಗಾಗಿ ನಾವು ಡಿಫ್ರೆನ್ಸ್ ಅಮೌಂಟನ್ನು ಇಲ್ಲಿ ತೊಗೊಳ್ಬೇಕಾಗತ್ತೆ. ಇಟ್ ಈಸ್ ಅಂಡರ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಇಲ್ಲಿ PBD ಅಥವಾ ಎನಿ ಪ್ರೊವಿಷನ್ ಈಸ್ ಅ ಲಯಬಿಲಿಟಿ. ನಿಮಗೆ ಗೊತ್ತಿರಲಿ, ಅದು ಅಸೆಟ್ ಸೈಡಲ್ಲಿ ಮೈನಸ್ ಆಗಿದ್ರು ಅದೊಂದು ಲಯಬಿಲಿಟಿ ಸೈಡ್ ಐಟಮ್. ಹಾಗಾಗಿ ಪ್ರೊವಿಷನ್ ಇನ್ಕ್ರೀಸ್ ಆದರೆ ನಮಗೆ ಲಾಸ್ ಆಗುತ್ತೆ. ಹಾಗಾಗಿನೇ ಅದಕ್ಕೆ ಎಂಟ್ರಿ ಡೆಬಿಟ್ ಸೈಡಲ್ಲಿ ಇರುತ್ತೆ. ಸೊ ಅಸೆಟ್ ಇನ್ಕ್ರೀಸ್ ಆದರೆ ನಾವು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಕೊಡ್ತೀವಿ. ಬಟ್ PBD ಅಸೆಟ್ ಸೈಡಲ್ಲಿ ಇದ್ರೂ ಅದು ಇನ್ಕ್ರೀಸ್ ಆದರೆ ನಾವು ಅದನ್ನು ಡೆಬಿಟ್ ಸೈಡಲ್ಲಿ ತಗೋಬೇಕು. ಇದು ನಿಮ್ಮ ಗಮನಕ್ಕಿರಲಿ.
ಸೊ ಈ ರೀತಿಯಾಗಿ ಎಂಟ್ರಿ ಹಾಕ್ತೀವಿ. ಅಂದರೆ ಓಲ್ಡ್ ಪಿ ಡಿ 1000 ಇದೆ, ಹಾಗೆ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥದ್ದು 1500 ಇದೆ. ಇದೆರಡರ ಡಿಫ್ರೆನ್ಸನ್ನು ನಾವು ತಗೋತೀವಿ 500 ರುಪೀಸ್. ಅಂದರೆ ಯಾಕೆ ಈ ಥರ ಡಿಫ್ರೆನ್ಸ್ ತೊಗೊಂಡಿದ್ದೀವಪ್ಪ ಅಂದರೆ ಇನ್ಕ್ರೀಸ್ಡ್ 2 ಇರೋದ್ರಿಂದ. ಇನ್ಕ್ರೀಸ್ಡ್ ಬೈ 1500 ಇದ್ದರೆ ಡೈರೆಕ್ಟ್ ಇಲ್ಲಿ ಕೊಟ್ಟಂಥ 1500 ಇಲ್ಲಿ ತೊಗೋಬೇಕಾಗತ್ತೆ. 2 ಇರೋದ್ರಿಂದ ಡಿಫ್ರೆನ್ಸ್ ಅಮೌಂಟನ್ನು ತಗೋತಾ ಇದ್ದೀವಿ. ಇದೇ 500 ರುಪೀಸಿಗೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಾಗತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಇಲ್ಲಿ ಸನ್ರಿ ಡೇಟರ್ಸಲ್ಲಿ ಮೈನಸ್ ಪಿ ಬಿ ಡಿ 1000 ಅಂತ ಬರೆದಿಟ್ಕೊಂಡಿದ್ದೀವಲ್ಲ, ಈಗ 500 ನಮಗೇನು ಇನ್ಕ್ರೀಸ್ ಮಾಡಬೇಕು ಅಂತ ಸಿಕ್ಕಿದೆ, ಅದನ್ನು ಅಷ್ಟೇ ಆ್ಯಡ್ ಮಾಡ್ತೀವಿ. ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಔಟರ್ ಕಾಲಮಲ್ಲಿ ಬರೆದಿದ್ದೀವಲ್ಲ, ಅದೇ 500 ಆ್ಯಡ್ ಮಾಡ್ತೀವಿ. ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಇಲ್ಲಿ ಇನ್ಕ್ರೀಸ್ 2 ಇದೆ, ಸೊ ಅದು ಇನ್ಕ್ರೀಸ್ ಆಗ್ತಾ ಇದೆ, ಅದಕ್ಕೋಸ್ಕರ ಆ್ಯಡ್ ಮಾಡಿದ್ವಿ. 1500 ಆಯಿತು ನೋಡಿ. ಅಂದರೆ ಈ ಥರ ಇನ್ಕ್ರೀಸ್ 2500 ಅಂತ ಅವರು ಕೊಟ್ಟಿದ್ರಲ್ಲ ಅಡ್ಜಸ್ಟ್ಮೆಂಟಲ್ಲಿ, ಅದರ ಅರ್ಥ ಇದೇನೆ 1500ಗೆ ಏರಿಸ್ತಾ ಇದ್ದೀವಿ ಅಂತ. ಅಂದರೆ ಇಲ್ಲಿ ಟೋಟಲ್ ಪಿ ಬಿ ಡಿ 1500 ಬರಬೇಕಾಗತ್ತೆ. ಹಾಗೆ ಬಂದಿದೆ ಅಂದರೆ ನೀವು ಬರೆದಿರೋದು ಸರಿಯಾಗಿದೆ ಅಂತ ಅರ್ಥ. ಸೊ 20,000 1500 ಲೆಸ್ ಮಾಡಿದ್ವಿ, ಮೈನಸ್ ಇರೋದ್ರಿಂದ ಬ್ರ್ಯಾಕೆಟಲ್ಲಿ ಇಟ್ಕೊಂಡಿದ್ವಿ. ಔಟರ್ ಕಾಲಮ್ ಅಮೌಂಟ್ 18,500. ನೆಕ್ಸ್ಟ್ ಗುಡ್ ವಿಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದೆ, ಇದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಗುಡ್ ವಿಲ್ ಈಸ್ ವ್ಯಾಲ್ಯೂಡ್ ಆಟ್ ₹24,000 ಅಂತ ಕೊಟ್ಟಿದ್ದಾರೆ ಆಸ್ ಪರ್ AS 26. ಆಲ್ರೆಡಿ ನಾನು ಹೇಳಿದ್ದೀನಿ, ಇದೊಂದೇ ಕೇಸ್ ಬರೋದು ರಿಟೈರ್ಮೆಂಟಲ್ಲಿ ಗುಡ್ ವಿಲ್ ಟ್ರೀಟ್ಮೆಂಟ್ ಮೇಲೆ. ಇಲ್ಲಿ 24,000 ಫಾರ್ಮಿನ ಗುಡ್ ವಿಲ್, ಇದರಲ್ಲಿ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಎಷ್ಟು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. 2/6 ಇದೆ, ಅದಕ್ಕೆ ಒಂದು ವರ್ಕಿಂಗ್ ನೋಟ್ ಹಾಕೊಳ್ಳೋಣ. ಈ ರೀತಿಯಾಗಿ ವರ್ಕಿಂಗ್ ನೋಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ವೆಂಕಟೇಶ್ ಶೇರ್ ಆಫ್ ಗುಡ್ ವಿಲ್. ಸೊ 24,000 2/6 8,000 ಬಂತು. ಇದಕ್ಕೆ ಒಂದು ಸೆಂಟೆನ್ಸ್ ಅನ್ನು ಬರಿತೀವಿ. ಟು ಬಿ ಕಾಂಪನ್ಸೇಟೆಡ್ ಬೈ ಆಕಾಶ್ ಅಂಡ್ ಪ್ರಕಾಶ್ ಇನ್ ಗೇನ್ ರೇಷೋ 3:1. ಸೊ ಗೇನ್ ರೇಷೋ ಇಲ್ಲಿ ಕೊಟ್ಟಿಲ್ಲ ನೋಡಿ, ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅಥವಾ ನ್ಯೂ ರೇಷೋ ಕೊಟ್ಟಿದ್ರೆ ನಾವು ಗೇನ್ ರೇಷೋ ಕೂಡ ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಅದು ಎರಡೂ ಕೂಡ ಇನ್ಫಾರ್ಮೇಷನ್ ಇಲ್ಲ, ಓನ್ಲಿ ಓಲ್ಡ್ ರೇಷೋ ಮಾತ್ರ ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಆಗಿರೋದ್ರಿಂದ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಯಾವ ರೇಷೋ ಉಳ್ಕೊಂಡಿರುತ್ತೋ ಅದೇ ನ್ಯೂ ರೇಷೋನೂ ಆಗಿರುತ್ತೆ, ಅದೇ ಗೇನ್ ರೇಷೋನೂ ಆಗಿರುತ್ತೆ. ಸೊ ಇಲ್ಲಿ 3:1 ಉಳ್ಕೊಂಡಿದೆ, ಅದನ್ನೇ ನಾವು ಗೇನ್ ರೇಷೋ ಅಂತ ತೊಗೊಂಡ್ವಿ. 3:1 8,000 ಶೇರ್ ಮಾಡಿದಾಗ 8,000 ಇಂಟು 3/4, 8,000 ಇಂಟು 1/4 ಮಾಡ್ತೀವಿ. ಸೊ 6,000 ಆ್ಯಂಡ್ 2,000 ಬರ್ತಾ ಇದೆ ಅಲ್ವಾ. ಅಂದರೆ 6,000 ಆಕಾಶ್ ಕೊಡಬೇಕಾಗಿದೆ, ಪ್ರಕಾಶ್ 2,000 ಕೊಡಬೇಕಾಗಿದೆ. ಇದಕ್ಕೆ ಇಫೆಕ್ಟನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕೊಡ್ತೀವಿ. ಇಲ್ಲಿ ವೆಂಕಟೇಶ್ ಬಿಟ್ಟು ಹೋಗ್ತಾ ಇರುವಂಥ ಪಾರ್ಟ್ನರ್ ಆಗಿರೋದ್ರಿಂದ ಅವನಿಗೆ ಅವನ ಶೇರ್ ಆಫ್ ಗುಡ್ ವಿಲ್ 8,000 ಉಳಿದಿಬ್ರು ಕಂಪನ್ಸೇಷನ್ ಮಾಡಬೇಕು ಗೇನ್ ರೇಷೋದಲ್ಲಿ ಅಲ್ವಾ. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ರೂಲ್ ಸಿಂಪಲ್, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ, ಡಿಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ. ಇಲ್ಲಿ ವೆಂಕಟೇಶ್ಗೆ ಗುಡ್ ವಿಲ್ ಅನ್ನು ನಾವು ಕೊಟ್ಟು ಕಳಿಸ್ಬೇಕಾಗಿರೋದ್ರಿಂದ ಅವನ ಅಕೌಂಟ್ ಇನ್ಕ್ರೀಸ್ ಆಗ್ತಾ ಇದೆ ವಿತ್ ₹8,000. ಬಟ್ 8,000 ಒಬ್ಬರೇ ಕೊಡ್ತಾ ಇಲ್ಲ, ಇಬ್ಬರು ಕೊಡ್ತಾ ಇದ್ದಾರೆ. 6,000 ಒಬ್ಬರು, ಹಾಗೆ 2,000 ಒಬ್ಬರು. ಹಾಗಾಗಿ ಅಮೌಂಟ್ ಕಾಲಮಲ್ಲಿ ಈ ರೀತಿ ಬರ್ಕೊಳ್ಳೋಣ, ಡಿವೈಡ್ ಮಾಡಿ. ಹಾಗೆ ಈ ಎರಡು ಅಮೌಂಟ್ಗಳು ಬಂದಿದ್ದು ಯಾರಿಂದ? ಆಕಾಶ್ ಮತ್ತು ಪ್ರಕಾಶಿಂದ. ಅವರ ಅಕೌಂಟ್ ಡಿಕ್ರೀಸ್ ಆಗ್ತಾ ಇದೆ, ಹಾಗಾಗಿ ಡೆಬಿಟಲ್ಲಿ ಎಂಟ್ರಿ ಕೊಡ್ತೀವಿ 6,000 ಆ್ಯಂಡ್ 2,000. ಈಗ ಹಿಂದ್ಗಡೆಗೆ ನಾವು ಬರಿತೀವಿ, ಈ 6,000 ವೆಂಕಟೇಶ್ಗೆ ಕೊಡ್ತಾ ಇರೋದು ಯಾರು? ಬೈ ಆಕಾಶ್ ಕ್ಯಾಪಿಟಲ್. ಈ 2,000 ವೆಂಕಟೇಶ್ಗೆ ಕೊಟ್ಟಿರೋರು ಪ್ರಕಾಶ್ ಇರೋದ್ರಿಂದ ಪ್ರಕಾಶ್ ಕ್ಯಾಪಿಟಲ್ ಅಂತ ತಗೊಳ್ಳೋಣ. ಹಾಗೆಯೇ ಈ ಕಡೆಗೆ ಆಕಾಶ್ ಮತ್ತು ಪ್ರಕಾಶ್ ಅಕೌಂಟ್ಗಳು ಡೆಬಿಟ್ ಆಗಿದೆ. ಇವರಿಬ್ರು ಯಾರಿಗೆ ಕೊಡ್ತಾ ಇದ್ದಾರೆ? ವೆಂಕಟೇಶ್ಗೆ. ಸೊ ಟು ವೆಂಕಟೇಶ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಹಿಂದ್ಗಡೆ ಬರಿತೀವಿ. ಓಕೆ, ಇದು ಗುಡ್ ವಿಲ್ ಟ್ರೀಟ್ಮೆಂಟ್. ಅಲ್ಲಿಗೆ ಗುಡ್ ವಿಲ್ಗೆ ಕೂಡ 2 ಇಫೆಕ್ಟ್ಗಳು ಮುಗಿದಿದೆ. ಈಗ ಲಾಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀವಿ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಇದಕ್ಕೆ ಹೋಗೋದಕ್ಕೂ ಮೊದಲು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ಕೋತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಸೈಡಲ್ಲಿ ಜಾಸ್ತಿ ಇದೆ ಅಂತ ನೋಡಿ. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇತ್ತು, ಅಂದರೆ ಓವರ್ ಆಲ್ ಆಗಿ ಪ್ರಾಫಿಟ್ ಆಗ್ತಾ ಇದೆ. ಸೊ 11,000 ಈ ಕಡೆ ಟೋಟಲ್ 5,000 ಲೆಸ್ ಮಾಡಿದಾಗ 6,000 ಬ್ಯಾಲೆನ್ಸ್ ಬಂತು. ಈ ಬ್ಯಾಲೆನ್ಸನ್ನು ಆಲ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕಾಗತ್ತೆ. ಅಡ್ಮಿಷನಲ್ಲಿ ಮಾಡ್ತಾರೆ, ಇಬ್ಬರಿಗೆ ಶೇರ್ ಮಾಡೋದಲ್ಲ. ಯಾಕಂದರೆ ಓಲ್ಡ್ ಪಾರ್ಟ್ನರ್ಸ್ ಅಂದರೆ ಇನ್ಕ್ಲೂಡಿಂಗ್ ವೆಂಕಟೇಶ್ ಎಲ್ರಿಗೂ ನಾವು ಕೊಡಬೇಕು. ಸೊ ಅವರ ಓಲ್ಡ್ ರೇಷೋದಲ್ಲಿ, ಅಂದರೆ ಓಲ್ಡ್ ರೇಷೋ ಇಲ್ಲಿ ಆಲ್ರೆಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, 3:1:2 ಇದೆ. ಸೊ ಅದರಲ್ಲಿ 6,000 ಡಿಸ್ಟ್ರಿಬ್ಯೂಷನ್ ಮಾಡಿದಾಗ 3,000, 1,000, 2,000 ಬಂತು. ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕೊಡ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಂದಿದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಪೋಸಿಟ್ ಸೈಡ್ ಎಂಟ್ರಿ ಬೈ ರಿವ್ಯಾಲ್ಯೂಯೇಷನ್ ಆಕಾಶ್, ಪ್ರಕಾಶ್, ವೆಂಕಟೇಶ್ ಅವರಿಗೆ ಅವರ ಅಮೌಂಟನ್ನು ಕೊಡ್ತೀವಿ. ಇದಾದ ನಂತರ ನಾವೀಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕೂ ಮೊದಲು ಔಟ್ ಗೋಯಿಂಗ್ ಪಾರ್ಟ್ನರ್ ಅಂದರೆ ರಿಟೈರ್ ಆಗಿರುವಂಥ ವೆಂಕಟೇಶ್ ಇವನ ಮೋಡ್ ಆಫ್ ಪೇಮೆಂಟ್ ಯಾವುದಾದ್ರೂ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ಕ್ಯಾಪಿಟಲ್ ರಿಲೇಟೆಡ್ ಅಡ್ಜಸ್ಟ್ಮೆಂಟ್. ಇದರಲ್ಲಿ ಮೋಡ್ ಆಫ್ ಪೇಮೆಂಟನ್ನು ಮೆನ್ಷನ್ ಮಾಡಿಲ್ಲ ನೋಡಿ. ಹಾಗಾಗಿನೇ ಇಲ್ಲಿ ವೆಂಕಟೇಶ್ಗೆ ಯಾವುದೇ ಪೇಮೆಂಟ್ ಮೋಡ್ ಕೊಡದೇ ಇರೋದ್ರಿಂದ ವೆಂಕಟೇಶ್ ಅಕೌಂಟಲ್ಲಿ ಬಂದಿರುವಂಥ ಬ್ಯಾಲೆನ್ಸನ್ನು ಅವನ ಲೋನಿಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಸೊ ವೆಂಕಟೇಶ್ ಅಕೌಂಟನ್ನು ಮೊದಲು ಕ್ಲೋಸ್ ಮಾಡೋಣ. ಕ್ರೆಡಿಟ್ ಸೈಡ್ ಟೋಟಲ್ 42,000 ಬರ್ತಾ ಇದೆ. ಅದರಲ್ಲಿ ಡೆಬಿಟ್ ಸೈಡಲ್ಲಿ ಯಾವುದೇ ಅಮೌಂಟ್ ಇಲ್ಲ ನೋಡಿ, ಅಂದರೆ 0 ಅಂತ ಆಯಿತು. ಸೊ 0 ಲೆಸ್ ಮಾಡಿದ್ರೆ 42,000 ಬ್ಯಾಲೆನ್ಸ್ ಬಂತು. ಅದನ್ನು ನಾವು ಅವನ ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆಯೋದಿಲ್ಲ, ಟು ವೆಂಕಟೇಶ್ ಲೋನ್ ಅಂತ ಮೇಲ್ಗಡೆ ಬರಿತೀವಿ. ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಅವನಿಗೆ ಬಂದಂಥ 42,000 ಬ್ಯಾಲೆನ್ಸನ್ನು ಈ ರೀತಿಯಾಗಿ ಲಯಬಿಲಿಟಿ ಸೈಡಲ್ಲಿ ಶೋ ಮಾಡ್ತೀವಿ.
ಈಗ ಉಳಿದಿಬ್ಬರ ಅಕೌಂಟ್ಗಳನ್ನು ನಾವು ಬ್ಯಾಲೆನ್ಸ್ ಮಾಡೋದಕ್ಕೂ ಮೊದಲು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ನೋಡ್ಕೊಳ್ಳೋಣ. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟಲ್ಲಿ ಟೋಟಲ್ ಕ್ಯಾಪಿಟಲ್ ಎಷ್ಟು ಅನ್ನೋದನ್ನ ಫಿಕ್ಸ್ ಆಗಿ ಕೊಟ್ಟಿಲ್ಲ. ಈ ರೀತಿ ಟೋಟಲ್ ಕ್ಯಾಪಿಟಲ್ ಎಷ್ಟು ಅಂತಾನೆ ಗೊತ್ತಿಲ್ಲದೆ ಇದ್ದಾಗ ಯಾವ ರೀತಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ಈಗ ಆಲ್ರೆಡಿ ನಾವೇನು ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡಿದ್ದೀವಿ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಆದಮೇಲೆ ಅವರ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂತ ಫಸ್ಟು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಸೊ ಒಂದು ಪೆನ್ಸಿಲ್ ತೊಗೊಂಡು ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಆಕಾಶಿಗೆ ನೋಡಿ 46,000 ಪ್ಲಸ್ 3,000 49,000 ಬರ್ತಾ ಇದೆ ಕ್ರೆಡಿಟ್ ಬ್ಯಾಲೆನ್ಸ್. ಅದರಲ್ಲಿ 6,000 ಲೆಸ್ ಮಾಡಿದ್ರೆ 43,000 ಬ್ಯಾಲೆನ್ಸ್ ಬರ್ತಾ ಇದೆ ಅಲ್ವಾ. ಇದನ್ನು ಒಂದು ಕಡೆ ಚಿಕ್ಕದಾಗಿ ಬರ್ಕೊಳ್ಳೋಣ ಇಲ್ಲಿ 43,000. ಹಾಗೆಯೇ ಪ್ರಕಾಶ್ಗೆ 20 + 2 + 1 23,000 ಈ ಕಡೆ ಟೋಟಲನ್ನು 2,000 ಲೆಸ್ ಮಾಡಿದ್ರೆ 21,000 ಬ್ಯಾಲೆನ್ಸ್ ಬರ್ತಾ ಇದೆ ಅಲ್ವಾ. ದಿಸ್ ಈಸ್ ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ಟರ್ ಆಲ್ ದೀಸ್ ಅಡ್ಜಸ್ಟ್ಮೆಂಟ್. ಆದರೆ ಇದು ಫೈನಲ್ ಅಲ್ಲ, ಯಾಕಂದರೆ ಇದು ಅವರ ನ್ಯೂ ರೇಷಿಯೋದಲ್ಲಿ ಇಲ್ಲ. ಅವರ ನ್ಯೂ ರೇಷಿಯೋ ಯಾವುದು ಅಂತ ನೋಡ್ಕೊಳ್ಳಿ. ಇಲ್ಲಿ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ನೋಡಿ, ನ್ಯೂ ರೇಷಿಯೋ ಯಾವುದು ಅಥವಾ ಗೇನ್ ರೇಷಿಯೋ ಯಾವುದು, ಏನರ ಬಗ್ಗೆನೂ ಇನ್ಫಾರ್ಮೇಷನ್ ಇಲ್ಲ. ಹಾಗಿದ್ದಾಗ ನಾನು ಆಗಲೇ ಹೇಳಿದ್ದೆ, ಗೇನ್ ರೇಷಿಯೋ ಈಕ್ವಲ್ ಟು ನ್ಯೂ ರೇಷಿಯೋ ಈಕ್ವಲ್ ಟು ಓಲ್ಡ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್, ಅಂದರೆ 3:1 ಆಗುತ್ತೆ. ಸೊ 3:1 ರೇಷಿಯೋದಲ್ಲಿ ಅವರಿಗೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅವರೇ ಹೇಳಿರೋ ಪ್ರಕಾರ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಹ್ಯಾವ್ ಡಿಸೈಡೆಡ್ ಟು ಅಡ್ಜಸ್ಟ್ ದೇರ್ ಕ್ಯಾಪಿಟಲ್ಸ್ ಇನ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ಟರ್ ರಿಟೈರ್ಮೆಂಟ್ ಆಫ್ ವೆಂಕಟೇಶ್ ಅಂತ ಇದೆ. ಅಂದರೆ 3:1 ಈ ಅಮೌಂಟನ್ನು ರೀಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು. ಈಗ 43,000 21,000 ಇದೆ ಅಂದಮೇಲೆ ಇದು 3:1 ಇಲ್ಲ ಅಲ್ವಾ. ಇದನ್ನು ನಾವು ಈಗ ರೀಶಫಲ್ ಮಾಡೋಣ. ಹಾಗಾಗಿ ಇವರ ಟೋಟಲ್ ಕ್ಯಾಪಿಟಲ್ ಎಷ್ಟು ಅಂತ ನಮಗೆ ಬೇಕಲ್ಲ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು? ಈ ಥರ ಅಡ್ಜಸ್ಟ್ಮೆಂಟ್ ಆದಮೇಲೆ ಅವರಿಗೆ ಏನು ಬ್ಯಾಲೆನ್ಸ್ ಉಳ್ಕೊಂಡಿದೆಯೋ ಆ ಬ್ಯಾಲೆನ್ಸನ್ನು ರಫ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತೀವಿ. ಅದೇ ನಮಗೆ ಟೋಟಲ್ ಕ್ಯಾಪಿಟಲ್ ಆಗಿರುತ್ತೆ. ಸೊ ಇದನ್ನು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. ವರ್ಕಿಂಗ್ ನೋಟ್ ನಂಬರ್ 2 ಅಂತ ಹಾಕ್ಕೊಳ್ತೀವಿ. ಈ ರೀತಿಯಾಗಿ ನಾವು ಟೋಟಲ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅಂದರೆ ಟೋಟಲ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ಟರ್ ಆಲ್ ಅಡ್ಜಸ್ಟ್ಮೆಂಟ್ ಅಂತ ತಗೋತೀವಿ. ಆಕಾಶ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಪ್ಲಸ್ ಪ್ರಕಾಶ್ ಕ್ಯಾಪಿಟಲ್ ಬ್ಯಾಲೆನ್ಸ್. ಸೊ ನಾವು ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಂಥ 43,000 ಮತ್ತು 21,000 ಏನಿತ್ತು ರಫ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದು ಅದನ್ನೇ ಇಲ್ಲಿ ತಗೋತೀವಿ. ಸೊ ಇಟ್ ಕಮ್ಸ್ ಟು 64,000 ಟೋಟಲ್ ಕ್ಯಾಪಿಟಲ್ ಬಂತು. ಈಗ ನಾವು ಈ ಕ್ಯಾಪಿಟಲನ್ನು ಅವರ ನ್ಯೂ ರೇಷಿಯೋದಲ್ಲಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಂದರೆ ನ್ಯೂ ರೇಷಿಯೋ 3:1 ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನಾವು ನ್ಯೂ ಅಡ್ಜಸ್ಟೆಡ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ನ್ಯೂ ಅಡ್ಜಸ್ಟೆಡ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ ಕ್ಯಾಪಿಟಲ್ ಇಂಟು ನ್ಯೂ ಶೇರ್. ನ್ಯೂ ರೇಷಿಯೋ ನಮಗೆ ಗೊತ್ತಾಯಿದೆ 3:1 ಈ ಟೋಟಲ್ ಕ್ಯಾಪಿಟಲ್ 64,000 ಹಂಚಬೇಕಲ್ವಾ. ಸೊ ನ್ಯೂ ಶೇರ್ 3/4 ಒಬ್ಬನಿಗೆ 1/4 ಒಬ್ಬನಿಗೆ ಆಯಿತು. ಆಕಾಶ್ಗೆ 48,000 ಬರ್ತಾ ಇದೆ, ಪ್ರಕಾಶ್ಗೆ 16,000 ಬರ್ತಾ ಇದೆ. ಈ ರೀತಿ ಅದನ್ನು ರೀಡಿಸ್ಟ್ರಿಬ್ಯೂಷನ್ ಮಾಡ್ಕೋತೀವಿ. ಕ್ಯಾಪಿಟಲ್ ಸೇಮ್ ಇದೆ 64,000. ಅಂದರೆ ಈ ಅಡ್ಜಸ್ಟ್ಮೆಂಟ್ ಇಲ್ಲದೆ ಕ್ಯಾಲ್ಕುಲೇಷನ್ ಮಾಡಿದ್ರು ಅವರ ಟೋಟಲ್ ಕ್ಯಾಪಿಟಲ್ 64,000 ಬರ್ತಿತ್ತು. ಇವರಿಬ್ಬರಿಗೆ ಇಷ್ಟಿಷ್ಟು ಬ್ಯಾಲೆನ್ಸ್ ಬರ್ತಿತ್ತು. ಈಗ ಅವರು ಅದನ್ನು ನ್ಯೂ ರೇಷಿಯೋದಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತ ಕೊಟ್ಟಿರೋದ್ರಿಂದ ನಾವು ಈ ರೀತಿ ನ್ಯೂ ಕ್ಯಾಪಿಟಲನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ. 48,000 16,000 ಬಂತು. ಈಗ ಇದಕ್ಕೆ ಅಡ್ಜಸ್ಟ್ಮೆಂಟ್ ಹೇಗೆ ಕೊಡಬೇಕು ಅನ್ನೋದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನೋಡೋಣ. ಈ ರೀತಿ ರಫ್ ಆಗಿ ಬರ್ಕೊಂಡಿದ್ದನ್ನು ತೆಗೆದುಬಿಡೋಣ. ಆ್ಯಂಡ್ ವರ್ಕಿಂಗ್ ನೋಟಲ್ಲಿ ಬಂದಂಥ ಬ್ಯಾಲೆನ್ಸನ್ನು ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ಕೊಳ್ಳೋಣ. ನೋಡಿ, ಇದು ಬ್ಯಾಲೆನ್ಸ್ ಮಾಡೋದಕ್ಕೂ ಮೊದಲೇ ಗೊತ್ತಾಗಿರುವಂಥ ಬ್ಯಾಲೆನ್ಸ್ ಆಗಿರೋದ್ರಿಂದ ವರ್ಕಿಂಗ್ ನೋಟ್ ನಂಬರ್ 2 ಅಂತ ಮೆನ್ಷನ್ ಮಾಡ್ತೀವಿ. ವರ್ಕಿಂಗ್ ನೋಟಿಂದ ನಮಗೆ ಸಿಕ್ಕಿರೋ ಬ್ಯಾಲೆನ್ಸ್ ಇದು 48,000 ಮತ್ತು 16,000 ಈ ರೀತಿ ಬರ್ಕೊಂಡ್ವಿ. ಹಾಗೆ ಇದಕ್ಕೆ ಇನ್ನೊಂದು ಎಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ತೋರಿಸ್ತೀವಿ. ಈ ರೀತಿಯಾಗಿ 48,000 16,000 ಬಂತು. ಅದನ್ನು ಔಟರ್ ಕಾಲಮಿಗೆ ಹಾಕಿದಾಗ 64,000 ಟೋಟಲ್ ಕ್ಯಾಪಿಟಲ್ ಬರ್ತಾ ಇದೆ. ಸೊ ಈ ಅಡ್ಜಸ್ಟ್ಮೆಂಟ್ ಆದ ನಂತರ ಈಗ ನಾವು ಯೂಶುವಲ್ ಆಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡುವಾಗ ಅಥವಾ ಬ್ಯಾಲೆನ್ಸ್ ಮಾಡುವಾಗ ಈ ಅಮೌಂಟನ್ನು ಸೇರಿಸಿ ಟೋಟಲ್ ಮಾಡ್ತೀವಿ. ಇಷ್ಟು ದಿನ ನಾವು ಮಾಡುವಾಗ ಕ್ರೆಡಿಟ್ ಸೈಡೇ ಜಾಸ್ತಿ ಬರ್ತಿತ್ತಲ್ಲ, ಇವಾಗ ಯಾವ ಸೈಡ್ ಬೇಕಿದ್ರೂ ಜಾಸ್ತಿ ಬರ್ಬೋದು. ಇದನ್ನು ಸೇರಿಸಿ ಟೋಟಲ್ ಮಾಡ್ಕೋತೀವಿ. ಮೊದಲಿಗೆ ಆಕಾಶಿಗೆ ನೋಡೋಣ. ಈ ಕಡೆ ಟೋಟಲ್ 48 + 6 54,000 ಬರ್ತಾ ಇದೆ. ಹಾಗೆ ಈ ಕಡೆ ಟೋಟಲ್ 49,000 ಬರ್ತಾ ಇದೆ. ಅಂದರೆ ಡೆಬಿಟ್ ಟೋಟಲ್ ಜಾಸ್ತಿ ಇದೆ ಅಂತ ಅರ್ಥ. ಸೊ 54,000 ಎರಡು ಕಡೆ ಬರ್ಕೊಂಡ್ವಿ. ಅದರಲ್ಲಿ 49,000 ಈ ಕಡೆ ಟೋಟಲ್ ಲೆಸ್ ಮಾಡಿದ್ರೆ 5,000 ಬ್ಯಾಲೆನ್ಸ್ ಬಂತು. ಅದನ್ನ ಈ ರೀತಿಯಾಗಿ ಶಾರ್ಟೇಜ್ ಇರೋ ಕಡೆ ಬರ್ಕೊಂಡ್ವಿ. ಹಾಗೆ ಪ್ರಕಾಶ್ಗೆ ನೋಡೋಣ. ಪ್ರಕಾಶ್ದು ಡೆಬಿಟ್ ಸೈಡ್ ಟೋಟಲ್ 16 + 2 18,000 ಬರ್ತಾ ಇದೆ. ಹಾಗೆ ಕ್ರೆಡಿಟ್ ಟೋಟಲ್ 23,000 ಬರ್ತಾ ಇದೆ. ಸೊ ಕ್ರೆಡಿಟ್ ಟೋಟಲ್ ಈಸ್ ಹೈಯರ್. ಸೊ ಅದನ್ನು ಎರಡು ಕಡೆ ಬರ್ಕೊಂಡ್ವಿ. ಹಾಗೆ ಅದರಲ್ಲಿ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದಾಗ 5,000 ಬಂತಲ್ಲ, ಇದನ್ನು ನಾವು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರ್ತಿದ್ವಲ್ಲ, ಅದಕ್ಕಿಂತ ಒಂದು ಲೈನ್ ಮೇಲ್ಗಡೆ ಬರೀತೀವಿ 5,000 ಅಂತೇಳಿ. ಈಗ ಎರಡಕ್ಕೂ ಏನು ಬರೀಬೇಕು ಅನ್ನೋದನ್ನು ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ಸರ್ಪ್ಲಸ್ ಆರ್ ಡೆಫಿಸಿಟ್ ಇಫ್ ಎನಿ ಇನ್ ದರ್ ಕ್ಯಾಪಿಟಲ್ ಅಕೌಂಟ್ಸ್ ವಿಲ್ ಬಿ ಅಡ್ಜಸ್ಟೆಡ್ ಥ್ರೂ ಕ್ಯಾಶ್ ಅಂತ ಇದೆ. ಅಂದರೆ ಇದರ ಅರ್ಥ ಇಷ್ಟೇ, ಅವರ ಟೋಟಲ್ ಕ್ಯಾಪಿಟಲ್ 64,000 ಇತ್ತಲ್ಲ, ಅದನ್ನು ನಾವು 3:1 ರೀಡಿಸ್ಟ್ರಿಬ್ಯೂಷನ್ ಮಾಡಿದಾಗ 48,000 16,000 ಬಂದಿತ್ತು. ರೀಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕಿಂತ ಮೊದಲು ಆಕಾಶ್ ಕ್ಯಾಪಿಟಲಲ್ಲಿ 43,000 ಬ್ಯಾಲೆನ್ಸ್ ತೊಗೊಂಡಿದ್ವಿ ಅಲ್ವಾ. ಅಂದರೆ ಈಗ ಅವನು ಎಕ್ಸ್ಟ್ರಾ 5,000 ಮೇಂಟೈನ್ ಮಾಡಬೇಕು. 43,000 ಅಲ್ಲ 48,000 ಮೇಂಟೈನ್ ಮಾಡಬೇಕು. ಹಾಗಾಗಿ ಆ ಎಕ್ಸ್ಟ್ರಾ 5,000 ಅವನ ಹತ್ರ ಏನು ಶಾರ್ಟೇಜ್ ಬಂದಿದೆ ಕ್ಯಾಪಿಟಲಲ್ಲಿ, ಅದನ್ನು ಅವನು ಬ್ರಾಟ್ ಇನ್ ಮಾಡ್ತಾನೆ. ಯಾವುದರಲ್ಲಿ? ಕ್ಯಾಶಲ್ಲಿ.
ಸೊ ಹಾಗಾಗಿನೇ ಯಾವುದೇ ಸರ್ಪ್ಲಸ್ ಅಥವಾ ಡೆಫಿಸಿಟನ್ನು ಅವರು ಕ್ಯಾಶಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿರೋದ್ರಿಂದ ಬ್ರಾಕೆಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರಿತೀವಿ. ಈ 5000 ಇಲ್ಲಿ ಬಂದಿರೋದ್ರ ಅರ್ಥ ಏನು, ಅವನ ಕ್ಯಾಪಿಟಲಲ್ಲಿ 5000 ಶಾರ್ಟೇಜ್ ಬಂದಿದೆ ಅಥವಾ ಡೆಫಿಸಿಟ್ ಆಗ್ತಿದೆ, ಅದನ್ನು ಅವನು ಕ್ಯಾಶಲ್ಲಿ ಬ್ರಾಟ್ ಇನ್ ಮಾಡ್ತಾನೆ. ಕ್ಯಾಶಲ್ಲಿ ತಂದರೆ ಅವನ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ, ಹಾಗಾಗಿ ಶಾರ್ಟೇಜ್ ಈ ಕಡೆ ಬಂದಿದೆ, ಬೈ ಕ್ಯಾಶ್ ಅಂತ ಬಂದಿದೆ ಎಂಟ್ರಿ. ಹಾಗೆ ಪ್ರಕಾಶ್ಗೆ ನೋಡಿ, ಪ್ರಕಾಶ್ಗೆ ನಾವು ಈ ಮೊದಲು ಕ್ಯಾಲ್ಕುಲೇಷನ್ ಮಾಡಿದಾಗ 21,000 ಬಂದಿತ್ತಲ್ವಾ, ಈಗ 16,000 ಅವನು ಮೇಂಟೈನ್ ಮಾಡಿದರೆ ಸಾಕು. ಅಂದರೆ 5,000 ಎಕ್ಸ್ಟ್ರಾ ಆಗ್ತಿದೆ, ಅದಕ್ಕೋಸ್ಕರನೇ ನಮ್ಗೆ ಈ ಕಡೆ ಶಾರ್ಟೇಜ್ ಬರ್ತಾ ಇದೆ 5,000. ಇದಕ್ಕೆ ನಾವು ಹಿಂದ್ಗಡೆಗೆ ಟು ಕ್ಯಾಶ್ ಅಂತ ಬರಿತೀವಿ. ಅಂದರೆ ಅವನಿಗೆ ಸರ್ಪ್ಲಸ್ ಆಗ್ತಾ ಇದೆ, ಎಕ್ಸ್ಟ್ರಾ ಬಂದಿದೆ, ಅದನ್ನು ಅವನು ಕ್ಯಾಶಲ್ಲಿ ವಿಡ್ರಾ ಮಾಡ್ಕೋತಾನೆ. ಸೊ ಇದಕ್ಕೂ ಕೂಡ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆಯೋಣ. ಅಂದರೆ ರೀಶಫಲ್ ಮಾಡಿದಾಗ ಅವರ ಕ್ಯಾಪಿಟಲನ್ನು, ಇವನಿಗೆ 5,000 ಡೆಫಿಸಿಟ್ ಬಂತು, ಅವನು ಕ್ಯಾಶಲ್ಲಿ ಬ್ರಾಟ್ ಇನ್ ಮಾಡ್ದ, ಹಾಗೆ ಇವನಿಗೆ 5,000 ಸರ್ಪ್ಲಸ್ ಬರ್ತಾ ಇದೆ, ಎಕ್ಸ್ಟ್ರಾ ಬಂತು, ಅದನ್ನು ಅವನು ಕ್ಯಾಶಲ್ಲಿ ವಿಡ್ರಾ ಮಾಡ್ಕೋತಾನೆ. ಇದಕ್ಕೆ ಈಗ ಅಪೋಸಿಟ್ ಎಂಟ್ರಿಗಳನ್ನು ನಾವು ಕ್ಯಾಶ್ ಅಕೌಂಟಲ್ಲಿ ಕೊಡಬೇಕು. ಅದಕ್ಕೋಸ್ಕರನೇ ನಾವು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಂಡಿರೋದು. ಮೊದಲಿಗೆ ಈ ಎಂಟ್ರಿಗೆ ಕೊಡೋಣ. ಪ್ರಕಾಶ್ ಕ್ಯಾಪಿಟಲಲ್ಲಿ 2 ಕ್ಯಾಶ್ ಬಂದಿದೆ, ಹಾಗಾಗಿ ಕ್ಯಾಶ್ ಅಕೌಂಟಲ್ಲಿ ಅಪೋಸಿಟ್ ಎಂಟ್ರಿ ಬೈ ಪ್ರಕಾಶ್ ಕ್ಯಾಪಿಟಲ್ 5,000 ಅಂತ ಬಂತು. ಹಾಗೇನೆ ಆಕಾಶ್ ಕ್ಯಾಪಿಟಲಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ಬಂದಿದೆ 5,000. ಸೊ ಇದಕ್ಕೆ ಅಪೋಸಿಟ್ ಎಂಟ್ರಿ ಕ್ಯಾಶ್ ಅಕೌಂಟಲ್ಲಿ ಟು ಆಕಾಶ್ ಕ್ಯಾಪಿಟಲ್ 5,000 ಅಂತ ಬರುತ್ತೆ. ಸಪೋಸ್ ಈ ರೀತಿ ನೀವು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿನೇ 6,000 ಪ್ಲಸ್ 5,000 ಮೈನಸ್ 5,000 ಈ ರೀತಿಯಾಗಿ ಅಡ್ಜಸ್ಟ್ಮೆಂಟನ್ನು ತೋರಿಸಬೇಕಾಗತ್ತೆ. ಅಂದರೆ ಕ್ಯಾಶಲ್ಲಿ ತಂದಿದ್ದನ್ನು ಆ್ಯಡ್ ಮಾಡಬೇಕು, ಕ್ಯಾಶಲ್ಲಿ ವಿಡ್ರಾ ಮಾಡಿದ್ದನ್ನು ಲೆಸ್ ಮಾಡಬೇಕಾಗತ್ತೆ. ಹಾಗೆ ಮಾಡಿದ್ರು ನಡೆಯುತ್ತೆ. ನಾನಿಲ್ಲಿ ಕ್ಯಾಶ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಂಡಿರೋದ್ರಿಂದ ಈ ಥರ ಡಬಲ್ ಎಂಟ್ರಿ ಕೊಟ್ಟಿದ್ದೀನಿ. ಈಗ ನಾವು ಕ್ಯಾಶ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ನೋಡಿ, ಇಲ್ಲಿ ಕ್ಯಾಶಲ್ಲಿ 6,000 ಬ್ಯಾಲೆನ್ಸ್ ಬರ್ತಾ ಇದೆ. ಅಂದರೆ ಈ ಕಡೆ ಟೋಟಲ್ 11,000 ಬಂದಿತ್ತು, ಅದರಲ್ಲಿ 5,000 ಲೆಸ್ ಮಾಡಿದ್ವಿ, 6,000 ಬಂತು. ಇದರ ಅರ್ಥ ಇಷ್ಟೇ, ಮೊದಲು 6,000 ಇತ್ತು, ಈಗ ಆಕಾಶನೂ 5,000 ಕ್ಯಾಶಲ್ಲಿ ಕ್ಯಾಪಿಟಲ್ ತೊಗೊಂಬರ್ತಾ ಇದ್ದಾನೆ, ಅದನ್ನು ಆ್ಯಡ್ ಮಾಡಿದ್ವಿ. ಅದರಲ್ಲಿ ಪ್ರಕಾಶ್ ವಿಡ್ರಾ ಮಾಡ್ಕೋತಾ ಇರೋ 5,000 ಲೆಸ್ ಮಾಡಿದ್ವಿ. ಸೊ ಈ ಥರ ಮಾಡಿದಾಗ ನಮ್ಮ ಹತ್ರ ಮೊದಲಿದ್ದಂಥ ಬ್ಯಾಲೆನ್ಸೇ ಉಳ್ಕೊಂಡಿದೆ, ದಟ್ ಈಸ್ 6,000. ಇದನ್ನು ನಾವು ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲಿ ತೋರಿಸ್ತೀವಿ. ಕ್ಯಾಶ್ ಇನ್ ಹ್ಯಾಂಡ್ ಅಂತ ತೋರಿಸ್ಬೋದು, ಕ್ಯಾಶ್ ಅಕೌಂಟ್ ಅಂತ ತೋರಿಸ್ಬೋದು. 6,000 ಬ್ಯಾಲೆನ್ಸ್ ಏನು ಬಂದಿದೆ ಅದನ್ನು ಬರಿತೀವಿ. ಈಗ ನಾವು ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಎರಡೂ ಕಡೆಗೆ 1,36,000 ಬರ್ತಾ ಇದೆ, ಟ್ಯಾಲಿ ಆಯಿತು ಅಲ್ವಾ. ಸೊ ಇಷ್ಟು ಸುಲಭವಾಗಿ ಈ ಥರದ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡ್ಬೋದು. ಸೊ ಈ ಥರ ಕೊಟ್ಟಾಗ ಟೋಟಲ್ ಕ್ಯಾಪಿಟಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದು ಮಾತ್ರ ಎಕ್ಸ್ಟ್ರಾ ಸ್ಟೆಪ್ ಆಗಿರುತ್ತೆ. ಉಳಿದಿದ್ದೆಲ್ಲ ನಾವು ಹಿಂದಿನ ಪಾರ್ಟಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ವಲ್ಲ ಅದೇ ರೀತಿಯಾಗಿರುತ್ತೆ. ಈ ರೀತಿಯ ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ನಿಮಗೆ ಕೂಡ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಹೆಲ್ಪ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮೂಲಕ ತಿಳಿಸಿ. ಇದರಿಂದಾಗಿ ಇನ್ನಷ್ಟು ಒಳ್ಳೆಯ ರೀತಿಯ ಕಂಟೆಂಟ್ಗಳನ್ನು ಕೊಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದಕ್ಕೆ ಮರಿಬೇಡಿ. ಅಕೌಂಟೆನ್ಸಿನ ಹೀಗೆ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.